ಕಡುಗಲಿಯ ಮಹಾರುದ್ರ ನೂತನ ವರ್ಷದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಣ್ಣಮ್ಮ ದೇವಿಯ ಉತ್ಸವ ಕಾರ್ಯಕ್ರಮವನ್ನು 16 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಣ್ಣಮ್ಮ ಸೇವಾ ಸಮಿತಿ ವಸತಿಯಿಂದ. ಇದೇ ರೀತಿ ಪ್ರತಿ ವರ್ಷವೂ ವಾದ್ಯಗೋಷ್ಠಿ, ಸುಗಮ ಸಂಗೀತ ಕಾರ್ಯಕ್ರಮಗಳು, ಅದರಂತೆ ಈ ಬಾರಿ ನಮ್ಮ ಹಸುಗಳ ಉತ್ಸವವನ್ನು ಕೂಡ ನೆರವೇರಿತು. ತುಂಬ ಖುಷಿಯಾಗಿದೆ. ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಾಯದಿಂದ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಅಣ್ಣಮ್ಮ ಸೇವಾ ಸಮಿತಿ ಏನಿದೆಯೋ ಈ ಬಳಗದಿಂದ ಪ್ರತಿ ವರ್ಷದಂತೆ ಮುಂದಿನ ವರ್ಷವೂ ಇದು ಕೊನೆಯೇ ಇಲ್ಲ, ನಡ್ಕೊಂಡು ಹೋಗ್ತದೆ ಇರುತ್ತೆ. ಆ ನಡೆಯೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ, ಮಾಯಸಂದ್ರ ಗ್ರಾಮ ಪಂಚಾಯತಿ ವಸತಿ ಆಗ್ಬೋದು, ನಮ್ಮ ತಾಲೂಕ್ ಪಂಚಾಯತಿ ಆಗ್ಬೋದು, ನಮ್ಮ ಇಡೀ ಮಾಯಸಂದ್ರ ಪಂಚಾಯತಿಯ ಎಲ್ಲ ಗಣ್ಯ ವ್ಯಕ್ತಿಗಳು ಸಹಕಾರದಿಂದ ಈ ಒಳ್ಳೆ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರು ಉತ್ಸಾಹದಿಂದ ಭಾಗಿಯಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಂಥ ಊರಿನ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ, ಹಾಗೂ ಮುಂಬರುವ ಸಂಕ್ರಾಂತಿಗೂ ಶುಭಾಶಯ. ನಾವು ಪ್ರಪ್ರಥಮವಾಗಿ ಮೊದಲನೇ ವರ್ಷ ಶುರು ಮಾಡಬೇಕು ಅಂತ ಹೇಳಿದಾಗ ಅಣ್ಣಮ್ಮನ ಉತ್ಸವವನ್ನು ನಾವು ಬೆಂಗಳೂರಲ್ಲೆಲ್ಲ ನೋಡ್ತಾ ಇದ್ವಿ, ನಗರ ದೇವತೆ ಅಂತೇಳಿ. ಅಣ್ಣಮ್ಮ ಅವ್ರು ಬಂದೋಗಿದ್ದ ಜಾಗ ಎಲ್ಲನೂ ನಗರ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಅದಕ್ಕೆ ನಾವು 16 ವರ್ಷದ ಹಿಂದೆ ನಾವೆಲ್ಲ ಹುಡುಗರೆಲ್ಲ ಸೇರಿಕೊಂಡು ನಮ್ಮೂರು ನಗರ ಆಗಲಿ ಅಂತೇಳಿ ನಾವು ಆವತ್ತಿನ ದಿನ ಒಂದು ಯೋಜನೆ ರೂಪಿಸ್ಕೊಂಡ್ವಿ. ಅದೇ ಥರ ಮಾಡಿದ್ವಿ. ಈಗ ಒಂದು ಅರೆಬರೆ ನಗರ ಆಗಿದೆ ಮಾಯಸಂದ್ರ, ಹಳ್ಳಿ ಥರ ಇಲ್ಲ ಈಗ. ಆದ್ದರಿಂದ ಇತರರು ಎತ್ಕೊಂಡೋಗಿ ಅಣ್ಣಮ್ಮನ ಎಲ್ಲ ಊರ್ನೂ ನಗರ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ. ಹೊಸ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು. ನಾವು ಸುಮಾರು 16 ವರ್ಷಗಳಿಂದ 9 ಅಮ್ಮನವರ ಸೇವೆ ಮಾಡ್ತಾಯಿದ್ದೀವಿ ನಾವು. ಈ ಸೇವೆಯಿಂದ ನಮಗೆ ಏನು ಲಾಭ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಮಾಡೋದಲ್ಲ ಇಲ್ಲಿ. ಇದು ನೀವು ಏನು ಮಾಡಿದ್ರೆ ಇವತ್ತು ಸೇವೆ, ಅದು ನಿಮ್ಮ ಅಕೌಂಟಲ್ಲಿ ಇದೆ. ಯಾರು ಅಣ್ಣಮ್ಮನಿಗೆ ಸೇವೆ ಮಾಡಿದ್ದಾರೆ, ಇಲ್ಲ ಎಲ್ಲ ದೇವತೆಗಳಿಗೂ ಸೇವೆ ಮಾಡಿದ್ದಾರೆ, ಅದೆಲ್ಲ ಕೂಡ ನಿಮಗೆ ನಮ್ಮ ಯಾರು ಸೇವೆ ಮಾಡಿದ್ದಾರೆ ಅವ್ರಿಗೆ, ನಮ್ಮದು ಯಾರ್ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅವ್ರು ಕೂಡ ಹಿಂದೆ ಅಕೌಂಟಲ್ಲಿ ಅಮೌಂಟ್ ಇದೆ ಇವತ್ತು. ಯಾಕಂದ್ರೆ ನಾವು ಸುಮ್ಮನೆ ಯಾರು ಮಾಡೋಕ್ಕಾಗಲ್ಲ. ಅಂಥ ಕಾರ್ಯಕ್ರಮ ನಮ್ಮ ಊರಲ್ಲಿ ಮಾಡ್ತಾಯಿದ್ದಾರೆ. ಎಲ್ಲ 9 ದೇವತೆಗಳು ಎಲ್ಲ ಪ್ರಜೆಗಳಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಪ್ರಪ್ರಥಮ ಬಾರಿಗೆ ಈ ಅಣ್ಣಮ್ಮ ಕಾರ್ಯಕ್ರಮ ಉತ್ಸವ ಸ್ಟಾರ್ಟ್ ಮಾಡಿದ್ದು ನಮ್ಮ ಮಂಜಣ್ಣ. ಈಗ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿಗೆ. ಫಸ್ಟು ಅವರಿಗೆ ನಮನ. ಆಮೇಲೆ ನಮ್ಮ ಊರಿನ 9 ದೇವತೆ ಗ್ರಾಮದ ಕೂಡಿಸಿ ನವದೇವತೆ ಎಲ್ಲ ಕ್ರಮ ಪ್ರತಿ 16 ವರ್ಷಕ್ಕೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮಕ್ಕಳ ಥರ ಅಂತ ಇದೇ ಥರ ಮಾಡಿಕೊಂಡು ಎಲ್ಲರೂ ಹೋಗಲಿ, ನಮ್ಮಿಂದ ಹೋಗಲಿ ಅಂತ ನಮಗೆ ಆರೈಕೆ ಇದೆ. ನಾವು 21 ವರ್ಷ ಅಮ್ಮನ ಸೇವೆ ಮಾಡಿದ್ದೀನಿ ಕರಗದ ಉತ್ಸವ. ಇದು ಎಲ್ಲರಿಗೂ ಸಿಕ್ಕಲಿ ಆ ಫಲ. ಫಸ್ಟಾಗೆ ನಮ್ಮ ಅಣ್ಣಗೆ ಸಿಕ್ಕಲಿ. ಇದು